ಹಾಯ್ ಆಲ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಆಫ್ ಬಾಣಂತಿ ಸೀರೀಸ್ ಪಾರ್ಟ್ 1. ಮಕ್ಕಳಿರೋ ಮನೆಯಲ್ಲಿ ಬಜೆ ಇರಲೇಬೇಕು ಅಂತ ಹೇಳ್ತಾರೆ ದೊಡ್ಡವರೆಲ್ಲರೂ. ಸಣ್ಣ ಮಕ್ಕಳು ಜೀರ್ಣಕ್ರಿಯೆಗೆ ಮತ್ತು ಮಕ್ಕಳು ಮೈಕೈ ನೋವಿಗೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಮತ್ತು ಮಕ್ಕಳು ಜ್ಞಾಪಕ ಶಕ್ತಿ ಹೆಚ್ಚಿಸೋದಕ್ಕೆ ಬಜೆ ಹಾಗೂ ಜಾಕಾಯಿನ ಒಂದು ಒಳ್ಳೆ ಹಾಲಲ್ಲಿ ತೇಯ್ದ್ಬಿಟ್ಟು ಹಾಕ್ತಾರೆ. 1 or 2 ಡ್ರಾಪ್ಸ್ ಎದೆ ಹಾಲಿಗೆ ಜಾಕಾಯಿನ ಚೆನ್ನಾಗಿ ತೇಯಬೇಕು. ಜಾಕಾಯಿ ಯೂಸಸ್ ಏನಂದರೆ ಮಕ್ಕಳು ಚೆನ್ನಾಗಿ ನಿದ್ರೆ ಮಾಡ್ತಾರೆ ಮತ್ತು ಮಕ್ಕಳು ಹೊಟ್ಟೆ ಉಬ್ಬರ ಇದ್ದರೆ ಜೀರ್ಣಕ್ರಿಯೆ ಸರಿ ಮಾಡುತ್ತೆ. ಮಕ್ಳಿಗೇನಾದರೂ ಮೋಷನ್ ಸರಿ ಹೋಗಿಲ್ಲ ಅಂದ್ರೂ ಇದು ಹಾಕೋದ್ರಿಂದ ಮೋಷನ್ ಸರಿಯಾಗುತ್ತೆ. ಶೀತ, ಕೆಮ್ಮು, ಜ್ವರ ಏನೇ ಬಂದರೂ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಥರ, ಇದು ಒಂದು ನಾಟಿ ವೈದ್ಯ ಥರ ಇದೊಂದು ಸಣ್ಣ ಜಾಕಾಯಿ ತುಂಬ ದೊಡ್ಡ ಕೆಲಸ ಮಾಡುತ್ತೆ. ಮೇಯ್ನ್ಲಿ ಏನಪ್ಪ ಅಂದರೆ ಮಕ್ಳ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತೆ ಇದು ಜಾಕಾಯಿ. ಆ್ಯಂಡ್ ನೆಕ್ಸ್ಟು ಬಜೆಯಿಂದ ಏನೇನು ಯೂಸಸ್ ಅಂದರೆ, ಬಜೆನ ಹಾಲಲ್ಲಿ ತೆಗೆದು ಮಕ್ಳಿಗೆ ಕೊಡೋದ್ರಿಂದ ಮಕ್ಳದ್ದು ಹೊಟ್ಟೆ ಏನಾದರೂ ಉಬ್ಬರ ಆಗಿದ್ದು ಮಕ್ಕಳು ಮೋಷನ್ ಹೋಗ್ತಿಲ್ಲ ಅಂತ ಅಂದ್ರೂ ಬಜೆನೂ ಹೆಲ್ಪ್ ಮಾಡುತ್ತೆ. ಮತ್ತು ಮಕ್ಕಳು ಮಾತು ಸ್ಪಷ್ಟವಾಗಿ ಬರ್ತಿಲ್ಲ, ತೊದಲಿಸ್ತಿದ್ದಾರೆ ಅಂದರೆ ಅದೂ ಹೆಲ್ಪ್ ಮಾಡುತ್ತೆ. ಇದೆರಡೂ ಒಟ್ಟಿಗೆನೂ ಹಾಕ್ಬೋದು, ಸಪ್ರೇಟು ಹಾಕ್ಬೋದು. ಒಂದು ಗಾದೆ ಹೇಳ್ತಾರೆ, ಹೊಸ ವೈದ್ಯರಿಗನ್ನ ಹಳೆ ರೋಗಿ ಮೇಲು ಅಂತ. ಯಾಕಂದರೆ ಈಗಿನ ಕಾಲದಲ್ಲಿ ಏನೇ ಟೆಕ್ನಾಲಜೀಸ್ ಬಂದು ಏನೇ ಇಂಗ್ಲೀಷ್ ಮೆಡಿಸಿನ್ ಬಂದ್ರೂ ಹಿಂದಿನ ಕಾಲದ ನಮ್ಮ ಹಿರಿಯರು ಹೇಳ್ಕೊಡೋ ಈ ಮನೆಮದ್ದುಗಳೇ ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗೋದು.